ಒಂದು ಬಂಡೆಯ ಕತೆ. ಒಂದು ಬೆಟ್ಟದ ಮೇಲೆ ಒಂದು ಬಂಡೆ ಇರುತ್ತೆ. ಅದು ಬೆಟ್ಟದ ತುದಿಯಲ್ಲಿ ಒಂದು ಚಪ್ಪಟೆ ಜಾಗ, ಒಂದು ಸಣ್ಣ ಮೈದಾನ ಥರ ಒಂದು ಜಾಗ ಇರುತ್ತೆ. ಅಲ್ಲಿ ಆ ಬಂಡೆ ಇರುತ್ತೆ. ಈ ಬಂಡೆ ದೊಡ್ಡದು, ಒಂದೇ ಒಂದು, ಸುತ್ತಮುತ್ತಲೂ ಬೇರೆ ಬಂಡೆಗಳಿರುತ್ತೆ. ಈ ಬಂಡೆ ತುಂಬ ಸಂತೋಷವಾಗಿರುತ್ತೆ. ಅದನ್ಯಾರೂ ಅಷ್ಟು ಗಮನಿಸ್ತಾ ಇರೋದಿಲ್ಲ. ಅದು ಈ ಬಂಡೆಗೆ ಒಂದು ದೊಡ್ಡ ಒಳ್ಳೆಯದಾಯಿತು. ಯಾಕಂದರೆ ಅದ್ರ ಪಾಡ್ಗೆ ಅದನ್ನು ಬಿಟ್ಬಿಟ್ಟಿದ್ದಾರೆ. ಆ ಬಂಡೆ ಅದ್ರ ಪಾಡ್ಗದು ಆರಾಮಾಗಿ ಖುಷಿಯಾಗಿ ಇದೆ. ಎಷ್ಟು ಖುಷಿ ಅಂದರೆ, ಬೆಳಗ್ಗೆ ಸೂರ್ಯೋದಯ ನೋಡುತ್ತೆ. ಅದಕ್ಕಿಂತ ಮುಂಚೆ ಆ ಮಂಜಿನ ಬಿಂದುಗಳು ಬಂಡೆ ಮೇಲೆ ಬಿದ್ದಿರೋದನ್ನು ಅನುಭವಿಸುತ್ತೆ. ಸೂರ್ಯ ಹುಟ್ಟೋದು ಡೈಲಿ ನೋಡುತ್ತೆ. ನಂತರ ಸೂರ್ಯ ಮೇಲೆ ಬರ್ತಾ ಇರೋದು, ರಾತ್ರಿಯ ಟೈಮಲ್ಲಿ ಚಂದ್ರ, ಪೂರ್ಣಚಂದ್ರ, ಅಮಾವಾಸ್ಯೆ ದಿವಸ ನಕ್ಷತ್ರಗಳ ಆ ಒಂದು ಸೊಬಗು, ಬೇರೆ ಬೇರೆ ಋತುಗಳು, ಮಳೆಗಾಲ, ಚಳಿಗಾಲ, ವಸಂತಕಾಲ, ಆ ಸೌಂದರ್ಯ. ಅದೇ ರೀತಿ ಮಳೆ ನೀರು ಬಂದಾಗ ಆ ಬಂಡೆ ನೆನೆದು ತುಂಬ ಖುಷಿ ಪಡುತ್ತೆ. ಆ ನೀರು ಬಿದ್ದ ತಕ್ಷಣ ಪಕ್ಷಿಗಳು, ಸೌಂದರ್ಯ ನೋಡಿಕೊಂಡು ತುಂಬ ಖುಷಿಯಾಗಿರುತ್ತೆ. ಜನ ಯಾರೂ ಗಮನ ಕೊಡ್ತಾ ಇರೋದಿಲ್ಲ. ದಾರಿ ಪಕ್ಕದಲ್ಲಿ ಆ ಕಡೆ ಒಂದು ಸಣ್ಣದಾಗಿ ಒಂದು ದಾರಿ ಇದ್ರೂ ಕೂಡ ಅವ್ರ ಪಾರಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಮಧ್ಯಾಹ್ನದ ಬಿಸಿಲು ಅಷ್ಟೆ. ಮಧ್ಯಾಹ್ನದ ಬಿಸಿಲು ಅಂದರೆ ಬಲೆ ಇಷ್ಟ ಬಂಡೆಗೆ. ಹೀಗೆ ಇದ್ದಾಗ ಒಂದು ದಿವಸ ಒಬ್ಬನು ದಾರಿಯಲ್ಲಿ ಹೋಗ್ತಾ ಇರೋನು, ಅವನಿಗೆ ಬಂಡೆ ಕಡೆ ನೋಡಿ ಒಂದು ಕೆತ್ತನೆ ಮಾಡ್ತಾನೆ. ಈ ಬಂಡೆಯನ್ನು ಕೆತ್ತುತ್ತಾನೆ, ಸ್ವಲ್ಪ ವಿಗ್ರಹ ಥರ ಮಾಡ್ತಾನೆ, ಮಾಡಿ ಹೋಗ್ತಾನೆ. ಆಮೇಲೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಜನ ಯಾರೇ ಆ ಕಡೆ ಬಂದರೂ ಕೂಡ ಆ ದಾರಿಯಲ್ಲಿ ಹೋಗೋರು ಈ ಬಂಡೆಗೆ ನಮಸ್ಕಾರ ಮಾಡಿಕೊಂಡೇ ಹೋಗ್ತಾ ಇರ್ತಾರೆ. ಹಾಗೇ ನಡೀತಾ ಇರುತ್ತೆ. ಆವಾಗ ಒಂದು ದಿವಸ ಕೆಲವು ಜನ ಬಂದುಬಿಟ್ಟು ಈ ಒಂದು ವಿಗ್ರಹ ರೂಪವನ್ನು ತಾಳಿರುವಂತಹ ಬಂಡೆಯ ಸುತ್ತಲೂ ಗೋಡೆಯನ್ನು ಕಟ್ತಾರೆ. ಕಟ್ಟಿ ಮೇಲೆಯನ್ನು ಅದರ ಮೇಲೆ ಮುಚ್ಚಿಕ್ತಾರೆ. ಗೋಡೆ ಮತ್ತು ಮೇಲೆ ಕೂಡ ಮೋಲ್ಡಿಂಗ್ ಥರ ಮಾಡ್ತಾರೆ. ಸೊ ಈವಾಗ ಬಂಡೆಗೆ ತನ್ನ ಕಷ್ಟ ದಿನಗಳು ಶುರುವಾಯಿತು. ಇವಾಗ ಈ ಬಂಡೆ ಶುದ್ಧವಾದ ಗಾಳಿ ತಗೊತಾ ಇತ್ತು ಇಷ್ಟು ದಿವಸ. ಇವಾಗ ಬರೀ ಸಾಂಬ್ರಾಣಿ ವಾಸನೆ ಬರ್ತಾ ಇರುತ್ತೆ. ಈ ಬಂಡೆ ಮೇಲೆ ದಿನಪೂರ್ತಿ ಜನ ಎಣ್ಣೆ ಸುರಿತಾರೆ. ಆಮೇಲಿಂದ ಅವ್ರ ಕಷ್ಟಗಳನ್ನು ಹೇಳ್ಕೊತಾ ಇರ್ತಾರೆ. ಯಾವಾಗಲೂ ನೆಗೆಟಿವ್ಸೇ ಹೇಳ್ತಾ ಇರ್ತಾರೆ. ಕೆಲವು ಕಿರ್ಚಾಡ್ತಾರೆ ಅವ್ರ ನೋವುಗಳು ಹೇಳ್ಕೊಂಡು. ಬಂಡೆಯ ಜೀವನ ನರಕ ಆಗುತ್ತೆ. ರಾಸಾಯನಿಕ ವಸ್ತುಗಳಿಂದ ಮಾಡಿರುವಂಥ ಕೆಮಿಕಲ್ಸ್ನ ಎಲ್ಲ ಪೂರ್ತಿ ಹಚ್ತಾ ಇರ್ತಾರೆ ಅದೇ ಬಂಡೆಗೆ. ಶುದ್ಧ ಗಾಳಿ ತಗೊಳೋದು ಇವಾಗಿಲ್ಲ. ಅಶುದ್ಧ ಗಾಳಿ, ಪರಿಸರ ನೋಡೋಕ್ಕಾಗಲ್ಲ. ಸೂರ್ಯೋದಯ ಹೋಯಿತು, ಸೂರ್ಯಾಸ್ತನೂ ಹೋಯಿತು. ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟು ಬಂದಿಯಾಗ್ಬಿಟ್ಟು ಒದ್ದಾಡ್ತಾ ಇದೆ ಈ ಬಂಡೆ. ಚಿಕ್ಕಂದಿನಿಂದ ಎಷ್ಟೋ ವರ್ಷಗಳಿಂದ ಸುಖವಾಗಿದ್ದಿದ್ದು ಇವಾಗ ಒದ್ದಾಡ್ತಾ ಇದೆ. ಸೊ ಈ ಥರ ಈ ಬಂಡೆಯ ಕಥೆಯ ಥರನೇ ಪ್ರತಿಯೊಬ್ಬರದು ಕೂಡ. ಚಿಕ್ಕಂದಿನಲ್ಲಿ ತುಂಬ ಸುಖವಾಗಿರ್ತಾರೆ ಆಡಿಕೊಂಡು. ಚಿಕ್ಕ ಮಗುವಾಗಿದ್ದಾಗ ಎಲ್ಲ ಮನುಷ್ಯರು ಕೂಡ ಆಡಿಕೊಂಡು ಪ್ರಕೃತಿಯ ಜೊತೆ ತುಂಬ ಸಂತೋಷವಾಗಿ ಜೀವನ ಕಳೀತಾ ಇರ್ತಾರೆ. ಆದರೆ ಸ್ವಲ್ಪ ದೊಡ್ಡವರು ಆಗ್ತಾ ಅವರು ಗೋಡೆ ಕಟ್ಕೊಳಕ್ಕೆ ಶುರು ಮಾಡ್ತಾರೆ. ಯಾವಾಗಂದರೆ ಅವ್ರಿಗೆ ಆಕಾರ ಬಂದಾಗ. ಬಂಡೆಗೆ ಯಾವ ಥರ ಆಕಾರ ಬಂದಾಗ ಕಷ್ಟ ಶುರುವಾಯಿತು, ಮನುಷ್ಯರು ಅಷ್ಟೇ, ಮಕ್ಕಳು ಅಷ್ಟೇ. ಅವ್ರಿಗೊಂದು ಆಕಾರ ಅನ್ನೋದು ಶುರುವಾಗುತ್ತೆ. ಅದನ್ನು ಆಕಾರ ಅಂತಾರೆ ಅಥವಾ ಅಹಂಕಾರ ಅಂತಾರೆ. ಸೊ ಅದೊಂದು ಕಟ್ಕೊಳಕ್ಕೆ ಶುರು ಮಾಡಿದ ತಕ್ಷಣ ಅದರ ಕಷ್ಟಗಳು ಆವಾಗಲೇ ಶುರುವಾಗುತ್ತೆ. ಸೊ ಈ ಅಹಂಕಾರ ಎಲ್ಲರಿಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಕಷ್ಟಗಳನ್ನೋದು ಬಿಡೋದಿಲ್ಲ.